ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಪರಮ ಪವಿತ್ರವಾಗಿರುವಂತಹ ಸ್ಕಂದ ಷಷ್ಠಿ. ಷಷ್ಠಿ ಅಂದ್ರೇ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಇಷ್ಟವಾದ ದಿವಸ. ನಾಳೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿ 2 ಸ್ತೋತ್ರಗಳನ್ನು ಪಾರಾಯಣ ಮಾಡಿದರೆ ಖಂಡಿತವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ. ಷಷ್ಠಿ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಆರಾಧನೆ ಮಾಡಿದ್ರೆ ಸರ್ಪದೋಷಗಳು ನಿವಾರಣೆ ಆಗುತ್ತೆ, ಕುಜುದೋಷ ನಿವಾರಣೆ ಆಗುತ್ತೆ, ಸಂತಾನ ಇಲ್ಲದಿರ ಇರೋವರಿಗೆ ಖಂಡಿತವಾಗಲೂ ಸತ್ಸಂತಾನವಾಗುತ್ತೆ. ಕೆಲವರು ನೋಡಿ ಪ್ರೆಗ್ನೆಂಟ್ ಆಗ್ತಾರೆ ಮತ್ತೆ ಅಭಾಷಣ ಆಗುತ್ತೆ, ಪ್ರೆಗ್ನೆಂಟ್ ಆಗ್ತಾರೆ ಮತ್ತೆ ಅಭಾಷಣ ಆಗುತ್ತೆ, ಗರ್ಭ ನಿಲ್ಲುವುದಿಲ್ಲ. ಯಾರಾದರೆ ಈ ಥರ ನೋವು ಅನುಭವಿಸ್ತಾ ಇದ್ದಾರೋ ಅವರು 6 ಸಲ ಷಷ್ಠಿ ವ್ರತವನ್ನು ಮಾಡಿದರೆ ಖಂಡಿತವಾಗಲೂ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಇದು ಸ್ಕಾಂದ ಪುರಾಣದಲ್ಲೇ ಋಷಿಗಳು ಹೇಳಿದ್ದಾರೆ. ಮಕ್ಕಳಾಗಿರ್ತಕ್ಕಂಥವರು ಈ ಷಷ್ಠಿ ವ್ರತವನ್ನು ಮಾಡಿದರೆ ಮಕ್ಕಳು ಆಯುಷ್ವಂತರಾಗ್ತಾರೆ. ಕೆಲವರು ನೋಡಿ ಮಕ್ಕಳು ಹುಟ್ಟಿದ ಮೇಲೆ ಕೆಲವು ದಿವಸಕ್ಕೆ ಸತ್ತು ಹೋಗ್ತಾರೆ. ಅನಾರೋಗ್ಯ ಸಮಸ್ಯೆಗಳಿಂದ, ಆಕ್ಸಿಡೆಂಟ್ಗಳಿಂದ, ಕೆಲವು ಅನಿವಾರ್ಯ ಕಾರಣಗಳಿಂದ ಮಕ್ಕಳು ತೀರ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ತುಂಬ ನೋವನ್ನು ಅನುಭವಿಸ್ತಾರೆ. ಯಾರಾದರೆ ಈ ಷಷ್ಠಿ ವ್ರತವನ್ನು ಮಾಡ್ತಾರೋ ಅವ್ರ ಮಕ್ಕಳಿಗೆ ಅಕಾಲ ಮೃತ್ಯು ದೂರ ಆಗುತ್ತೆ, ಪರಿಪೂರ್ಣ ಆಯುಷ್ವಂತರಾಗ್ತಾರೆ ಅಂತ ಸಹ ಸ್ಕಾಂದ ಪುರಾಣದಲ್ಲಿ ಋಷಿಗಳು ಹೇಳಿದ್ದಾರೆ. ಅದೇ ರೀತಿಯಾಗಿ ವಿವಾಹ ಆಲಸ್ಯ ಆಗ್ತಾ ಇರೋರು, ಎಷ್ಟೋ ವರ್ಷಗಳಿಂದ ಮದುವೆ ಆಗದಿರ ನೋವನ್ನು ಅನುಭವಿಸ್ತಾ ಇರೋರು ಈ ಷಷ್ಠಿ ವ್ರತವನ್ನು 6 ಸಲ ಮಾಡಿದರೆ ಖಂಡಿತವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಅವರಿಗೆ ಮದುವೆ ಆಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ ನರಳುತ್ತಾ ಇರೋರು, ಚರ್ಮ ವ್ಯಾಧಿಗಳಿಂದ ನೋವನ್ನು ಅನುಭವಿಸ್ತಾ ಇರೋರು ಈ ಷಷ್ಠಿ ವ್ರತವನ್ನು 6 ಸಲ ಮಾಡಿದರೆ ಖಂಡಿತವಾಗಲೂ ಈ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹ ಖಂಡಿತವಾಗಲೂ ಸಿಗುತ್ತೆ. ನಾವು ನಂಬಿಕೆಯಿಂದ ಮಾಡಬೇಕು. ಯಾವುದೇ ಪೂಜೆ ಮಾಡಿದ್ರೂ ವ್ರತ ಮಾಡಿದ್ರೂ ಮೊದಲು ನಂಬಿಕೆ ಇರಬೇಕು. ನಾನೀಗ ಷಷ್ಠಿ ವ್ರತ ಮಾಡ್ತಾ ಇದ್ದೀನಿ, ನನಗೆ ಮದುವೆ ಆಗುತ್ತೋ ಇಲ್ವೋ, ನಾನು ಪೂಜೆಯಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನೇನೋ ಅಂತ ಅಪನಂಬಿಕೆಯಿಂದ ನಾವು ಮಾಡಿದ್ರೆ ಖಂಡಿತವಾಗಲೂ ಆ ವ್ರತಫಲ ಅನ್ನೋದು ಸಿಗೋದಿಲ್ಲ. ನನಗೆ ಮಂತ್ರ ಬರ್ದಿರ ಇದ್ದರೂ, ನನ್ನ ಪೂಜೆ ಸರಿಯಾಗಿ ಮಾಡದಿರ ಇದ್ದರೂ ಆ ಸ್ವಾಮಿ ನನ್ನನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇರಬೇಕು. ನಂಬಿಕೆಯೇ ಜೀವನ. ಈಗ ನಾವು ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆಯಲ್ವಾ, ಯಾವ ಹಾಸ್ಪಿಟ್ಲಿಗೆ ಹೋದರೂ ಹಾಸ್ಪಿಟ್ಲ್ ಮುಂದ್ಗಡೆ ಒಂದು ಸಣ್ಣ ದೇವಸ್ಥಾನ ಇರುತ್ತೆ ನೋಡಿ. ಡಾಕ್ಟರ್ ಆಪರೇಷನ್ ಮಾಡಿ ಬಂದಿದ ತಕ್ಷಣ ಡಾಕ್ಟರ್ ನಮ್ಮ ಅಪ್ಪಗೆ ಹೇಗಿದೆ, ನಮ್ಮ ಅಮ್ಮಗೆ ಹೇಗಿದೆ ಅಂತ ನಾವು ಕೇಳಿದ್ರೆ ಡಾಕ್ಟರ್ ಏನು ಹೇಳ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಅದರ ಮೇಲೆ ದೇವರಿದ್ದಾನೆ, ಆ ದೇವರೇ ಕಾಪಾಡಬೇಕು ಅಂತ ಅವರು ಸಹ ದೇವರನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡ್ತಾರೆ. ನೋಡಿ, ಡಾಕ್ಟರ್ಗಳಿಗೆ ಸಹ ಅತೀತವಾದ ಒಂದು ಮಹಾಶಕ್ತಿ ಇದೆ, ಅದೇ ದೈವಶಕ್ತಿ. ಆ ದೇವರನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡಿ ಆ ದೇವರ ಪಾದವನ್ನು ಹಿಡ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಸ್ವಾಮಿ ಅನುಗ್ರಹದಿಂದ ನಮ್ಮ ಇಚ್ಛೆ ಏನಿದೆಯೋ ಅದು ಖಂಡಿತವಾಗಲೂ ನೆರವೇರುತ್ತೆ. ಈ ಸ್ಕಂದ ಷಷ್ಠಿ ವ್ರತವನ್ನು ಶಾಸ್ತ್ರೋಕ್ತವಾಗಿ ಯಾವ ರೀತಿ ಮಾಡಬೇಕೋ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಷಷ್ಠಿ ದಿವಸ ಅಂದರೆ ನಾಳೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದ್ಗಡೆ ಸಾರಿಸಿ ರಂಗೋಲಿ ಹಾಕಬೇಕು. ಅಥವಾ ನೀರು ಚಿಮ್ಮಿಸ್ಕೊಂಡು ಒಂದು ರಂಗೋಲಿಯನ್ನು ಹಾಕಿ ಸಾಧ್ಯವಾದರೆ ಒಂದು ತೋರಣವನ್ನು ಸಹ ಕಟ್ಕೋಬೇಕು. ಯಾಕಂದರೆ ನಾವು ಷಷ್ಠಿ ವ್ರತವನ್ನು ಮಾಡ್ತಾ ಇದ್ದೀವಲ್ವಾ, ತೋರಣ ಕಟ್ಕೊಂಡು ತದನಂತರ ಸ್ನಾನ ಮಾಡಬೇಕು. ಮಹಿಳೆಯರು, ಪುರುಷರು ಯಾರಾದರೂ ಸರಿ ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಲ್ಲಿ ಸ್ವಲ್ಪ ಗೋಮೂತ್ರ, ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರೆ ಅದು ಪವಿತ್ರವಾದ ಸ್ನಾನ, ಮಂಗಳ ಸ್ನಾನ ಆಗುತ್ತೆ. ಸ್ನಾನ ಮಾಡಿದ ನಂತರ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ. ತದನಂತರ ಭಸ್ಮಲೇಪನವನ್ನು ಮಾಡಬೇಕು. ಅಂದರೆ ವಿಭೂತಿ ಇಟ್ಕೊಂಡು ಸ್ವಲ್ಪ ಶ್ರೀಗಂಧ, ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ದೇವರ ಮನೆಯಲ್ಲಿ ಹೋಗಿ ದೇವತಾ ಚಿತ್ರಪಟಗಳನ್ನೆಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಒಂದು ಮಣೆಯನ್ನು ಸಿದ್ಧ ಮಾಡಿಕೊಂಡು ಆ ಮಣೆಯನ್ನು ಒರೆಸ್ಕೊಂಡು ಆ ಮಣೆ ಮೇಲೆ ಸ್ವಲ್ಪ ರಂಗೋಲಿಯನ್ನು ಹಾಕಿ 4 ಮಡುಕಿನಲ್ಲಿ ಸಹ ಸ್ವಲ್ಪ ಶ್ರೀಗಂಧ, ಕುಂಕುಮ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಮಣೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆವಾಹನೆ ಮಾಡಬೇಕು. ನಿಮ್ಮ ಹತ್ರ ಇದ್ದರೆ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಫೋಟೋ ಇಟ್ಕೊಳ್ಳಿ. ಫೋಟೋ ಇಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನು ಬೇಕಾದರೂ ನೀವು ಪೂಜೆ ಮಾಡ್ಬೋದು. ವಿಗ್ರಹನೂ ಇಲ್ಲ ಗುರೂಜಿ ಅಂದರೆ ನಾಗರ ಹಾವು ಹೆಡೆ ಇರುತ್ತಲ್ವ, ಆ ಹೆಡೆಯನ್ನು ಬೇಕಾದರೂ ನೀವು ಪೂಜೆ ಮಾಡ್ಬೋದು. ಅದೂ ಇಲ್ಲ ಅಂದರೆ ಅಕ್ಕಿ ಹಿಟ್ಟಲ್ಲಿ ಒಂದು ನಾಗರ ಹೆಡೆಯನ್ನು ಮಾಡ್ಕೊಳ್ಳಿ. ಆ ನಾಗರ ಹೆಡೆಗೆ 6 ಶಿರಸ್ಸು ಅಂದರೆ 6 ತಲೆ ಇರಬೇಕು. ಯಾಕಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಡಾನನ, ಷಣ್ಮುಖ ಅಂದರೆ 6 ತಲೆ ಉಳ್ಳುವಂಥ ದೇವರು. ನಮ್ಮ ಕೈಯಲ್ಲಿ ಆಗೋದಿಲ್ಲ ಆ ರೀತಿ ಮಾಡೋದಕ್ಕಂದರೆ 1 ತಲೆ ಇರುವಂಥ ನಾಗರಹಾವನ್ನಾದರೂ ಮಾಡ್ಕೊಳ್ಳಿ. ಕೆಲವರು 3 ನಾಗರಹಾವನ್ನು ಮಾಡ್ತಾರೆ. ಒಳ್ಳಿ ದೇವಿ, ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಆ ರೀತಿ ಮಾಡಿದ್ರೂ ಸಹ ವಿಶೇಷವಾದ ಫಲ ಸಿಗುತ್ತೆ.
ಸ್ವಲ್ಪ ಧಾನ್ಯ ಹಾಕ್ಕೊಂಡು ಆ ಧಾನ್ಯದ ಮೇಲೆ ಒಂದು ಎಲೆ ಇಟ್ಕೊಂಡು ಅದರ ಮೇಲೆ ಈ ಸ್ವಾಮಿಯನ್ನು ನಾವು ಇಟ್ಕೊಳ್ಬೇಕು. ತದನಂತರ ದೀಪಾರಾಧನೆ, ಮುಖ್ಯವಾಗಿ ದೀಪಗಳಲ್ಲಿ 6 ಬತ್ತಿಗಳನ್ನು ಹಾಕ್ಕೋಬೇಕು. ಒಂದು ಕಡೆ ದೀಪದಲ್ಲಿ 3 ಬತ್ತಿ, ಇತ್ತ ಕಡೆ ದೀಪದಲ್ಲಿ 3 ಬತ್ತಿ. ಯಾಕಂದರೆ ನಾವು ಷಷ್ಠಿ ಪೂಜೆ ಮಾಡ್ತಾ ಇದ್ದೀವಲ್ವಾ, 6 ಸಂಖ್ಯೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಇಷ್ಟ. ಮೊದಲು ನಾವು ಗಣಪತಿ ಪೂಜೆ ಮಾಡಬೇಕು. ಅರಿಶಿಣದಲ್ಲಿ ನಾವು ಪಿಳ್ಳಾರಿ ಗಣಪತಿಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ಮಾಮೂಲಿ ಗಣಪತಿ ಇದ್ದರೆ ಆ ಮಾಮೂಲಿ ಗಣಪತಿ ವಿಗ್ರಹಕ್ಕೆ ನೀವು ಪೂಜೆ ಮಾಡಿಕೊಳ್ಬೋದು. ಈ ಅರಿಶಿಣ ಗಣಪತಿ ಅಕ್ಕಿಯಲ್ಲಿ ಹಾವನ್ನು ಮಾಡಿದರೆ ಇದನ್ನು ನಾವು ಕೆರೆಯಲ್ಲಿ ಅಥವಾ ನದಿಯಲ್ಲಿ ನಿಮಜ್ಜನೆ ಮಾಡಬೇಕು. ಕೆರೆ ನದಿ ಯಾವುದೂ ಹತ್ರ ಇಲ್ಲ ಅಂದರೆ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಆ ನೀರಲ್ಲಿ ನಿಮಜ್ಜನೆ ಮಾಡಿ ಆ ನೀರನ್ನು ಹೂವಿನ ಗಿಡಗಳಿಗೆ ನಾವು ಹಾಕ್ಬೋದು, ಪರವಾಗಿಲ್ಲ. ಮೊದಲು ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಮುಪಾಸ್ಮಹೇ. ಮಹಾಗಣಪತಿಯನ್ನು ನೆನೆಸ್ಕೊಂಡ ನಂತರ ನಿಮ್ಮ ಮನೆ ದೇವರನ್ನು ನೆನೆಸ್ಕೋಬೇಕು. ತದನಂತರ ದೀಪಾರಾಧನೆ ಮಾಡಬೇಕು. ದೀಪಗಳನ್ನು ಬೆಳಗಿಸಿಕೊಂಡು ಘಂಟಾನಾದ ಮಾಡಬೇಕು. ಆಗಮರ್ತಂತು ದೇವಾನಾಂ ಗಮನರ್ತಂತು ರಾಕ್ಷಸಾಂ ಕುರು ಘಂಟಾರಾವಂ ತತ್ರ ದೇವತಾಹ್ವಾನತಲಾಂಛನಂ. ತದನಂತರ ಆಚಮನ ಮಾಡಿ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಆಚಮನ ಮಾಡಿದ ನಂತರ ಕೇಶವನಾಮಗಳನ್ನು ಹೇಳ್ಕೊಳ್ಳಿ. ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಓಂ ಉತ್ತಿಷ್ಟಂತು ಭೂತ ಪಿಚಾಚ ಹಯತೆ ಭೂಮಿ ಬಾರಕ ಹಯತೆ ಶಮ ವಿರೋಧೇನ ಬ್ರಹ್ಮಕರ್ಮ ಸಭಾರಭೇತ್ ಅಂತ ಎಡಭಾಗಕ್ಕೆ ಹಾಕ್ಬಿಡಿ. ತದನಂತರ ಸಂಕಲ್ಪ ಹೇಳ್ಕೋಬೇಕು. ಮಮ ಉಪತ್ತ ಸಮಸ್ತ ದುರಿತ ಕ್ಷೇದ್ವಾರ ಶ್ರೀ ವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪ್ರೀತ್ಯರ್ಥಂ. ನಿಮಗೆ ಮದುವೆ ಆಗಬೇಕಾದ್ರೆ ಶೀಘ್ರಮೇವ ಕಲ್ಯಾಣ ಸಿದ್ಧಿರ್ಥಂ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಮಕ್ಕಳಾಗಬೇಕಾದ್ರೆ ಶೀಘ್ರಮೇವ ಸತ್ಸಂತಾನ ಸಿದ್ಧಿರ್ಥಂ, ಅಥವಾ ಒಳ್ಳೆಯ ಆರೋಗ್ಯ ಬೇಕಾದರೆ ಸಂಪೂರ್ಣ ಆರೋಗ್ಯ ಸಿದ್ಧಿರ್ಥಂ ಅಂತ ಸಂಕಲ್ಪ ಹೇಳ್ಕೊಂಡು ತದನಂತರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆವಾಹನೆ ಮಾಡಬೇಕು. ಇದು ಮಹಾಶಕ್ತಿವಂತವಾಗಿರುವಂತಹ ಸ್ತೋತ್ರ. ಈ ಸ್ತೋತ್ರವನ್ನು ಹೇಳಿ ಸ್ವಾಮಿಯನ್ನು ಕರೆದರೆ ಸ್ವಾಮಿ ಯಾವ ಲೋಕದಲ್ಲಿದ್ದರೂ ಸಹ ಖಂಡಿತವಾಗಲೂ ನಿಮ್ಮ ಮನೆಗೆ ಬರ್ತಾನೆ. ನೀವು ಮಾಡುವಂತಹ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ. ನಿಮಗೆ ಖಂಡಿತವಾಗಲೂ ವರವನ್ನು ಕೊಡುತ್ತಾನೆ. ಮಹಾಶಕ್ತಿವಂತವಾದ ಸ್ತೋತ್ರ. ಧ್ಯಾನಂ ಷಡ್ವಕ್ತ್ರಂ ಶಿಖಿವಾಹನಂ ತ್ರಿನಯನಂ ಚಿತ್ರಾಂಬರಾಲಂಕೃತಾಂ ಶಕ್ತಿಂ ವಜ್ರಮಸಿಂ ತ್ರಿಶೂಲಮಭಯಂ ಕೇಟಂ ಧನುಶ್ಚಕ್ರಕಂ ಪಾಶಂ ಕುಕ್ಕುಟಮಂಕುಶಂ ಚ ವರದಂ ಹಸ್ತೈರ್ದಧಾನಂ ಸದಾ ಧ್ಯಾಯೇ ದೀಪ್ಸಿತ ಸಿದ್ಧಿದಂ ಶಿವಸುತಂ ಸ್ಕಂದಂ ಸುರಾರಾಧಿತಂ. ಓಂ ವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ. ಅಲ್ಲಿ ದೇವರು ಬಂದು ಆಸೀನನಾಗ್ತಾನೆ. ತದನಂತರ ಸ್ವಲ್ಪ ಅಕ್ಷತೆ ತಗೊಂಡು ಓಂ ವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ರತ್ನ ಸಿಂಹಾಸನಂ ಸಮರ್ಪಯಾಮಿ. ತದನಂತರ ಉದ್ದರಣಿಯಲ್ಲಿ ಸ್ವಲ್ಪ ನೀರು ತಗೊಂಡು ಓಂ ವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಪಾದಯೋಹ ಪಾದ್ಯಂ ಸಮರ್ಪಯಾಮಿ, ಅಸ್ತುಯೋಹ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ತದನಂತರ ಸ್ವಲ್ಪ ಅಕ್ಷತೆ ತಗೊಂಡು ವಸ್ತ್ರಯುಗ್ಮಂ ಸಮರ್ಪಯಾಮಿ, ಯಜ್ಞೋಪವೀತಂ ಸಮರ್ಪಯಾಮಿ. ತದನಂತರ ಶ್ರೀಗಂಧವನ್ನಿಡಿ. ಗಂಧಂ ಸಮರ್ಪಯಾಮಿ. ಪುಷ್ಪಂ, ಕೆಂಪು ಬಣ್ಣದ ಪುಷ್ಪಗಳಿಂದ ಪೂಜೆ ಮಾಡಿ. ಪುಷ್ಪಂ ಸಮರ್ಪಯಾಮಿ. ಧೂಪಂ ಸಮರ್ಪಯಾಮಿ. ಸ್ವಲ್ಪ ಅಗರಬತ್ತಿ ಹಚ್ಕೊಂಡು ಪೂಜೆ ಮಾಡಿ. ದೀಪಂ ಸಮರ್ಪಯಾಮಿ. ನೈವೇದ್ಯಂ ಸಮರ್ಪಯಾಮಿ. ಏನು ನೈವೇದ್ಯ ಇಡಬೇಕು? ಪಾನಕ, ಕೋಸಂಬರಿ, ಹಾಲು, ಎಳ್ಳುಂಟೆ. ಎಳ್ಳುಂಟೆಗಳಂದರೆ ಸ್ವಾಮಿಗೆ ತುಂಬ ಇಷ್ಟ. ಸಾಧ್ಯವಾದರೆ ಪೊಂಗಲ್ ಸಹ ನೈವೇದ್ಯವನ್ನು ಮಾಡಬಹುದು. ಈ ಮಂತ್ರಗಳೆಲ್ಲ ಬಂದರೆ ಹೇಳ್ಕೊಳ್ಳಿ. ಇಲ್ಲ ಅಂದರೆ ಸ್ವಾಮಿ ನಾನು ನಿನಗೆ ಗಂಧ ಸಮರ್ಪಣೆ ಮಾಡ್ತಾ ಇದ್ದೀನಿ, ಸುಬ್ರಹ್ಮಣ್ಯ ಸ್ವಾಮಿ ನಾನು ನಿನಗೆ ಪುಷ್ಪ ಸಮರ್ಪಣೆ ಮಾಡ್ತಾ ಇದ್ದೀನಿ, ಸ್ವಾಮಿ ನಿನಗೆ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ಮಂತ್ರ ಬರೋದಿಲ್ಲ, ಕಾಪಾಡು ಸ್ವಾಮಿ, ಓಂ ಶಂ ಶರವಣ ಭವಾಯ ನಮಃ ಅಂತ ನಮಸ್ಕಾರ ಮಾಡಿಕೊಂಡ್ರೆ ಖಂಡಿತವಾಗಲೂ ದೇವರು ಆ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ. ನಿಮಗೆ ಮಂತ್ರಗಳು ಬರೋದಿಲ್ಲ, ಬಾಯಿ ತಿರುಗೋದಿಲ್ಲ ಅಂತ ದೇವ್ರಿಗೆ ಗೊತ್ತು. ಆದರೆ ಬರೋರು ಮಾತ್ರ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ. ತದನಂತರ ಒಂದು ಮಹಾಶಕ್ತಿವಂತವಾಗಿರುವಂತಹ ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ಷಷ್ಠಿ ದಿವಸ ಯಾರಾದರೆ ಪಾರಾಯಣೆ ಮಾಡ್ತಾರೋ ಅವರ ಎಲ್ಲ ಬೇಡಿಕೆಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಈಡೇರಿಸುತ್ತಾನೆ. ಅವರ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಮಹಾಶಕ್ತಿವಂತವಾದ ಸ್ತೋತ್ರ. ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಪ್ರೀತಿಪಾತ್ರವಾಗಿರುವಂತಹ ಸ್ತೋತ್ರ ಷೋಡಶನಾಮ ಸ್ತೋತ್ರ. ಅಸ್ಯ ಶ್ರೀ ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಗಸ್ತ್ಯೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಸುಬ್ರಹ್ಮಣ್ಯೋ ದೇವತಾ ಮಮೇಷ್ಟ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಪ್ರಥಮೋ ಜ್ಞಾನ ಶಕ್ತ್ಯಾತ್ಮ ದ್ವಿತೀಯ ಸ್ಕಂದ ಏವ ಚ
ಅಗ್ನಿಗರ್ಭಸ್ತೃತೀಯಾಸ್ತು ಬಾಹುಲೇಯಶ್ಚತುರ್ಥಕಃ ಗಾಂಗೇಯಃ ಪಂಚಮಃ ಪ್ರೋಕ್ತಃ ಷಷ್ಠಃ ಶರವಣೋದ್ಭವಃ ಸಪ್ತಮಃ ಕಾರ್ತಿಕೇಯಶ್ಚ ಕುಮಾರಶ್ಚಮಷ್ಟಮಸ್ತದಾ ನವಮಃ ಷಣ್ಮುಖಃ ಪ್ರೋಕ್ತಃ ತಾರಕಾರಿಃ ಸ್ಮೃತೋ ದಶ ಏಕಾದಶಶ್ಚ ಸೇನಾನಿಃ ಗುಹೋ ದ್ವಾದಶ ಏವ ಚ ತ್ರಯೋದಶೋ ಬ್ರಹ್ಮಚಾರಿ ಶಿವತೇಜಶ್ಚತುರ್ದಶಃ ಕ್ರೌಂಚಧಾರಿ ಪಂಚದಶಃ ಷೋಡಶಃ ಶಿಖಿವಾಹನಃ ಷೋಡಶೈತಾನಿ ನಾಮಾನಿ ಯೋ ಜಪೇದ್ಭಕ್ತಿ ಸಂಯುತಃ ಬೃಹಸ್ಪತಿ ಸಮೋ ಬುದ್ಧ್ಯ ತೇಜಸ ಬ್ರಹ್ಮಣಃ ಸಮಃ ಕವಿತ್ವೇ ಚ ಮಹಾಶಾಸ್ತ್ರೇ ಜಯಾರ್ಥೇ ಲಭತೆ ಜಯಂ ಕನ್ಯಾರ್ಥಿ ಲಭತೆ ಕನ್ಯಾಂ ಜ್ಞಾನಾರ್ಥಿ ಜ್ಞಾನಮಾಪ್ನುಯಾತ್. ಈ ಮಹಾಶಕ್ತಿವಂತವಾದ ಸ್ತೋತ್ರವನ್ನು 6 ಸಲ ಪಾರಾಯಣೆ ಮಾಡಬೇಕು. ಈ ಸ್ತೋತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೋಡಿಕೊಂಡು ನೀವು ಹೇಳಿಕೊಳ್ಳಬಹುದು. ತದನಂತರ ಸ್ವಾಮಿಗೆ ತಾಂಬೂಲವನ್ನು ಕೊಟ್ಟು ಮಹಾಮಂಗಳ ಆರತಿಯನ್ನು ಮಾಡಿ ತದನಂತರ ಉಪವಾಸವನ್ನು ಮಾಡಬೇಕು. ಷಷ್ಠಿ ದಿವಸ ಖಂಡಿತವಾಗಲೂ ಉಪವಾಸ ಮಾಡಬೇಕು. ಹಾಲು ಹಣ್ಣುಗಳು ಬೇಕಾದರೆ ಸೇವನೆ ಮಾಡಬಹುದು. BP ಶುಗರ್ ಇರೋರು ಉಪವಾಸ ಮಾಡದಿರ ಇದ್ರೂ ಪರವಾಗಿಲ್ಲ, ಸಂಜೆವರೆಗೂ ಉಪವಾಸ ಮಾಡಿ ರಾತ್ರಿಗೆ ಊಟ ಮಾಡಬಹುದು. ಮುಖ್ಯವಾಗಿ ಈ ಷಷ್ಠಿ ದಿವಸ ನಿಮ್ಮ ಹತ್ರದಲ್ಲಿ ಅಶ್ವತ್ಥ ಕಟ್ಟೆ ಇದ್ದರೆ, ಅಂದರೆ ನಾಗ ಪ್ರತಿಷ್ಠಾಪನೆ ನಡೆದಿರುತ್ತಲ್ವ, ಅಲ್ಲಿ ಹೋಗಿ ಆ ನಾಗದೇವತೆಗಳಿಗೆ ಪೂಜೆ ಮಾಡಿಕೊಂಡು ನೀವು ಸ್ವಲ್ಪ ಎಳ್ಳುಂಟೆ ಹಾಲನ್ನು ನೈವೇದ್ಯ ಸಮರ್ಪಣೆ ಮಾಡಿ 6 ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ಖಂಡಿತವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗುತ್ತೆ. ಅದೇ ರೀತಿಯಾಗಿ ಸಾಯಂಕಾಲ ನಿಮ್ಮ ಹತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು 6 ದೀಪಗಳನ್ನು ಬೆಳಗಿಸಿ ಬಂದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸ್ವಾಮಿ ನೆರವೇರಿಸಿಕೊಡ್ತಾನೆ. ಮುಖ್ಯವಾಗಿ ಈ ಷಷ್ಠಿ ದಿವಸ ನಾವು ಕೆಲವು ನಿಯಮಗಳನ್ನು ಆಚರಿಸಬೇಕು. ಧೂಮಪಾನ, ಮದ್ಯಪಾನ, ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ರಾತ್ರಿಗೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಸತಿಪತಿ ಸಂಯೋಗ ಅನ್ನೋದು ಪೂರ್ತಿಯಾಗಿ ನಿಷೇಧಿಸಲಾಗಿದೆ. ಭೂಶಯನ ಮಾಡಬೇಕು ಅಂತ ಹೇಳಿದ್ದಾರೆ. ನೆಲದ ಮೇಲೆ ಮಲ್ಕೋಬೇಕು, ಸೊಂಟ ಆಗಲಿಲ್ಲ ಅಂದರೂ ಮಂಚದ ಮೇಲೆ ಮಲ್ಕೋಬಹುದು, ಆದರೆ ಸಾಂಸಾರಿಕ ಜೀವನವನ್ನು ಯಾವುದೇ ಕಾರಣಕ್ಕೂ ನಡೆಸಬಾರದು. ಅದೇ ರೀತಿಯಾಗಿ ಷಷ್ಠಿ ದಿವಸ ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಮಾತಾಡಬಾರದು, ಬೇರೆಯವರನ್ನು ದೂಷಣೆ ಮಾಡಬಾರದು, ಕೆಟ್ಟ ಪದಗಳನ್ನು ಉಪಯೋಗಿಸಬಾರದು, ಮಕ್ಕಳನ್ನು ಹೊಡೆಯಬಾರದು. ಮನಸ್ಸಲ್ಲಿ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ನೆನೆಯುತ್ತಾ ನಾವು ವ್ರತವನ್ನು ಮಾಡಬೇಕು. ಮಾರನೇ ದಿವಸ ಯಾರಾದರೂ ಸದ್ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನು ದಕ್ಷಿಣೆಯನ್ನು ಕೊಟ್ಟು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡಬಹುದು. ಅಥವಾ ಯಾರಾದರೂ ಒಂದು ಅತಿಥಿಯನ್ನು ಕರ್ಕೊಂಡು ಬಂದು ಅತಿಥಿಗೆ ಊಟವನ್ನು ಬಡಿಸಿ ತದನಂತರ ನೀವು ಊಟ ಮಾಡಿದ್ರೆ ಖಂಡಿತವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆಗಳೇನಿದೆಯೋ ಆ ಸಮಸ್ಯೆಗಳು ದೂರವಾಗಿ ಸ್ವಾಮಿ ಅನುಗ್ರಹ ಸಿಗುತ್ತೆ. ನಮ್ಮೆಲ್ಲರಿಗೂ ಸಹ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗಬೇಕೆಂದು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.